ಹಾಯ್, ಗುಡ್ ಈವ್ನಿಂಗ್. ಹೂವಿನ ಗಿಡಗಳ ಮಹತ್ವ ಮತ್ತು ಆರೈಕೆ. ಹೂವಿನ ಗಿಡಗಳು ಪ್ರಕೃತಿಯ ಅಂದವನ್ನು ಹೆಚ್ಚಿಸುವ ಅಮೂಲ್ಯವಾದ ಸಸ್ಯಗಳಾಗಿವೆ. ಮನೆ, ತೋಟ, ದೇವಸ್ಥಾನ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹೂವಿನ ಗಿಡಗಳನ್ನು ಬೆಳೆಸುವುದರಿಂದ ಪರಿಸರ ಸುಂದರವಾಗುತ್ತದೆ. ವಿವಿಧ ಬಣ್ಣಗಳ ಮತ್ತು ಸುಗಂಧದ ಹೂಗಳು ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತವೆ. ಹೂವಿನ ಗಿಡಗಳು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ, ಪರಿಸರ ಸಮತೋಲನಕ್ಕೂ ಸಹಾಯ ಮಾಡುತ್ತವೆ. ಇವು ಗಾಳಿಯನ್ನು ಶುದ್ಧಗೊಳಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ತಂಪಾಗಿಡುತ್ತವೆ. ಜೇನುನೊಣಗಳು ಮತ್ತು ಚಿಟ್ಟೆಗಳಂತಹ ಜೀವಿಗಳಿಗೆ ಹೂಗಳು ಆಹಾರವಾಗುತ್ತವೆ. ಇದರಿಂದ ಪ್ರಕೃತಿಯ ಜೀವಚಕ್ರ ಸಮತೋಲನದಲ್ಲಿ ಇರುತ್ತದೆ. ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಗುಲಾಬಿ, ಮಲ್ಲಿಗೆ, ಚೆಂಡು ಹೂ, ಕನಕಾಂಬರ, ದಾಸವಾಳ ಮುಂತಾದ ಹೂವಿನ ಗಿಡಗಳನ್ನು ಹೆಚ್ಚು ಬೆಳೆಸಲಾಗುತ್ತದೆ. ಪ್ರತಿಯೊಂದು ಹೂವು ತನ್ನದೇ ಆದ ವಿಶೇಷ ಸೌಂದರ್ಯ ಮತ್ತು ಸುಗಂಧವನ್ನು ಹೊಂದಿದೆ. ಮಲ್ಲಿಗೆ ಹೂವು ತನ್ನ ಪರಿಮಳದಿಂದ ಪ್ರಸಿದ್ಧವಾಗಿದ್ದು, ಗುಲಾಬಿ ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹೂವಿನ ಗಿಡಗಳನ್ನು ಚೆನ್ನಾಗಿ ಬೆಳೆಸಲು ಸರಿಯಾದ ಮಣ್ಣು, ನೀರು ಮತ್ತು ಸೂರ್ಯನ ಬೆಳಕು ಅಗತ್ಯ. ದಿನವೂ ಸ್ವಲ್ಪ ನೀರು ಹಾಕಬೇಕು ಮತ್ತು ಗಿಡದ ಸುತ್ತಲಿನ ಕಳೆಗಳನ್ನು ತೆಗೆದುಹಾಕಬೇಕು. ಸಾವಯವ ಗೊಬ್ಬರ ಬಳಸುವುದರಿಂದ ಗಿಡಗಳು ಆರೋಗ್ಯಕರವಾಗಿ ಬೆಳೆಯುತ್ತವೆ. ಕೆಲವು ಗಿಡಗಳಿಗೆ ಸೂರ್ಯನ ಬೆಳಕು ಹೆಚ್ಚು ಉಪಯುಕ್ತವಾಗುತ್ತದೆ. ಮನೆ ಮುಂದೆ ಅಥವಾ ಮನೆಯಲ್ಲಿ ಹೂವಿನ ಗಿಡಗಳನ್ನು ಬೆಳೆಸುವುದರಿಂದ ಮನೆಯ ಸೌಂದರ್ಯ ಹೆಚ್ಚುತ್ತದೆ. ಬೆಳಗ್ಗೆ ಅರಳಿರುವ ಹೂಗಳನ್ನು ನೋಡಿದಾಗ ಮನಸ್ಸಿಗೆ ಹೊಸ ಉತ್ಸಾಹ ಬರುತ್ತದೆ. ಮಕ್ಕಳು ಪ್ರಕೃತಿಯ ಮಹತ್ವವನ್ನು ತಿಳಿದುಕೊಳ್ಳಲು ಸಹ ಇದು ಸಹಾಯಕ. ಇತ್ತೀಚಿನ ದಿನಗಳಲ್ಲಿ ಅನೇಕರು ನಗರ ಪ್ರದೇಶಗಳಲ್ಲಿಯೂ ಟೆರೆಸ್ ಗಾರ್ಡನ್ ಮೂಲಕ ಹೂವಿನ ಗಿಡಗಳನ್ನು ಬೆಳೆಸುತ್ತಿದ್ದಾರೆ. ಇದು ಪರಿಸರ ಸಂರಕ್ಷಣೆಯತ್ತ ಒಳ್ಳೆಯ ಹೆಜ್ಜೆಯಾಗಿದೆ. ಪ್ರತಿಯೊಬ್ಬರೂ ಕನಿಷ್ಠ ಒಂದು ಹೂವಿನ ಗಿಡವನ್ನಾದರೂ ಬೆಳೆಸುವ ಅಭ್ಯಾಸ ಮಾಡಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.